ಎಲ್ಲರಿಗೂ ನಮಸ್ಕಾರ. ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡುತ್ತಿರುವ ಅಪರೂಪದ ಒಬ್ಬ ಮಹಿಳೆಯನ್ನು ಪರಿಚಯ ಮಾಡಿಸ್ಕೊಡ್ತೆ. ಇವರು ಶ್ರೀಮತಿ ಉಷಾ ಅಂತ MA BEd ಓದಿದ್ದಾರೆ. ಇವರು ದಾವಣಗೆರೆಯ SAGB ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಹರಿಹರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಸಾಹಿತ್ಯ ಕೃಷಿಯಲ್ಲಿ ತುಂಬ ಆಸಕ್ತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸಾಹಿತ್ಯ ಕ್ಷೇತ್ರ ಮನಸ್ಸಿಗೆ ಬಹಳ ಉಲ್ಲಾಸವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಇವರು ಕಾರ್ಯಕ್ರಮದ ನಿರೂಪಣೆ, ಲೇಖನ ಬರೆಯುವುದು, ಹನಿಗವನ ಬರೆಯುವುದು ಮತ್ತು ಸ್ವರಚಿತ ಕವಿತೆಗಳನ್ನು ರಚಿಸಿ ವಾಚಿಸುವುದು ಮತ್ತು ಹಾಡುಗಾರಿಕೆ ಇವೆಲ್ಲ ಇವರ ಹವ್ಯಾಸಗಳು. ಸಾಹಿತ್ಯ ಕೃಷಿಯಲ್ಲಿ ಚಟುವಟಿಕೆಯಿಂದ ತೊಡಗಿಕೊಂಡಿರುವ ಇವರ ಸೇವೆಯನ್ನು ಗಮನಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ನನ್ನ ಸಾಹಿತ್ಯದ ಎಲ್ಲ ಕಾರ್ಯಕ್ರಮಗಳಿಗೆ, ಕಾರ್ಯಚಟುವಟಿಕೆಗಳಿಗೆ ಪತಿ ಬಸವರಾಜ್ ಅವರು ಬಹಳ ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿ ಅವರು ಪತಿಯ ಒಂದು ಸಹಕಾರವನ್ನು ನೆನೆಸ್ತಾರೆ. ಸದಾ ಪ್ರೋತ್ಸಾಹ ನೀಡಿ ಸಹಕರಿಸ್ತಾರೆ ಅಂತ ಹೇಳ್ತಾರೆ. ಏನೇ ಆಗಲಿ ವೀಕ್ಷಕರೇ, ಶ್ರೀಮತಿ ಉಷಾ ಅವರ ಒಂದು ಸಾಹಿತ್ಯ ಕೃಷಿ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ, ರಾಜ್ಯದಾದ್ಯಂತ ಇವರ ಪ್ರತಿಭೆ ಅನಾವರಣಗೊಳ್ಳಲಿ ಅಂತ ಹೇಳ್ತಾ ಬನ್ನಿ ಅವರ ಕವಿತೆಗಳನ್ನು ವೀಕ್ಷಿಸಿ ಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ಕನ್ನಡ ಉಪನ್ಯಾಸಕರು, SAGB ಸಂಯುಕ್ತ ಪದವಿ ಪೂರ್ವ ಕಾಲೇಜು, ದಾವಣಗೆರೆ. ಈ ದಿನ ಚಿಂತನ ಪ್ರತಿಷ್ಠಾನದ ವತಿಯಿಂದ ಕಾವ್ಯ ಮತ್ತೆ ಲೇಖನವನ್ನ ಓದುವಂತ ಒಂದು ಅವಕಾಶಕ್ಕಾಗಿ ಪ್ರೀತಿಯ ಕರೆಯನ್ನ ನೀಡಿದ್ರು. ಆ ಪ್ರೀತಿಗೆ ಒಪ್ಪಿ ಈ ದಿನ ನಾನು ಈ ಪ್ರತಿಷ್ಠಾನದಲ್ಲಿ ಆಸೀನಳಾಗಿದ್ದೇನೆ. ಮೊದಲನೇದಾಗಿ ನಾಡಿಗೆ ಸರ್ ದಂಪತಿಗಳಿಗೆ ಧನ್ಯವಾದಗಳನ್ನ ನಾನು ಕೋರ್ತಾ ಇದ್ದೇನೆ. ಮತ್ತೆ ಈ ವಾಚನಕ್ಕೆ ಪ್ರೀತಿಯ ಬೆನ್ನೆಲುಬಾಗಿ ನಿಂತಿರೋ ನನ್ನ ಪತಿ ಬಸವರಾಜ್ ಅವರಿಗೂ ಕೂಡ ನಾನು ಪ್ರೀತಿಯ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಹಿಂದಿನ ದಿನ ನೆನಪಿರ್ಬೋದು, ಜೂನ್ ತಿಂಗಳಲ್ಲಿ ಬರೋ 3ನೇ ಭಾನುವಾರವನ್ನ ನಾವು ಅಪ್ಪಂದಿರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಅಪ್ಪನ ವಿಚಾರಕ್ಕಾಗಿ ಒಂದು ಲೇಖನವನ್ನ ನಾನು ಬರೆದಿದ್ದೇನೆ, ಅದನ್ನ ಈಗ ಪ್ರಸ್ತುತಪಡಿಸ್ತೇನೆ. ನನ್ನ ಲೇಖನದ ಶೀರ್ಷಿಕೆ ಅಪ್ಪನಿಲ್ಲದ ಈ ಹೊತ್ತಿನಲ್ಲಿ. ಅಪ್ಪನಿಲ್ಲದ ಈ ಹೊತ್ತಿನಲ್ಲಿ ಅಪ್ಪ ಈ ಪದವನ್ನ ಕೂಗಿದಾಗ, ಕೇಳಿಸಿಕೊಂಡಾಗ ನನ್ನ ಕಣ್ಣಂಚು ಒದ್ದೆಯಾಗುತ್ತದೆ, ದುಃಖ ಉಮ್ಮಳಿಸುತ್ತದೆ. ಅದೇನೋ ತಿಳಿಯದು. ಹೆಣ್ಣು ಮಕ್ಕಳಿಗೆ ಅಪ್ಪನೆಂದರೆ ಅಪರಿಮಿತ ಆತ್ಮೀಯ. ಇದಕ್ಕೆ ನಾನು ಹೊರತಲ್ಲ. ಅವರಿಲ್ಲದ ಈ ಹೊತ್ತಿನಲ್ಲಿ ಅವರಿದ್ದಾಗಿನ ಅವರೊಂದಿಗಿನ ಮೆಲುಕುಗಳನ್ನ, ಒಡನಾಟವನ್ನ, ವ್ಯಕ್ತಿತ್ವವನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ತೇನೆ. ಅಪ್ಪ ಒಂದು ಒಪ್ಪತಕ್ಕ ಜೀವ, ನಮ್ಮ ಜೀವನವೂ ಹೌದು. 100 ನೋವುಗಳನ್ನ ನುಂಗಿ ನಮ್ಮ ಮುಂದೆ ನಗುವ, ನಲಿವ ನಿಪುಣ.
ಕೆಲವೊಮ್ಮೆ ಎಲ್ಲಿ ತನ್ನ ಬೇಸರ ನೋವುಗಳು ಹೆಂಡತಿಗೋ ಮಕ್ಕಳಿಗೋ ತಿಳಿದು ಬಿಡುವುದೋ ಎಂದು ನಮ್ಮೊಡನೆ ಸ್ವಲ್ಪ ಖಾರವಾಗಿ ವರ್ತಿಸಿ ಒಂಟಿಯಾಗಿ ಕುಳಿತು ಗಟ್ಟಿಯಾಗಿ ಮತ್ತೆ ಮೊದಲಿನಂತಾಗುವ ಮೇರು ವ್ಯಕ್ತಿತ್ವ. ಮಕ್ಕಳನ್ನ ಹೆಗಲ ಮೇಲೆ ಹೊತ್ತು ಎದೆಯ ಮೇಲೆ ಆಡಿಸಿ ಬೆಳೆಸುವಷ್ಟು ಹೃದಯವಂತ. ಒಂದು ಗದರುವಿಕೆಗೆ ಇಡೀ ಮನೆಯ ಅಸ್ತವ್ಯಸ್ತವನ್ನ ಸ್ವಸ್ಥಕ್ಕೆ ತರುವ ಸಹೃದಯಿ. ಹೆತ್ತವರು ಹೆಂಡತಿ ಮಕ್ಕಳ ಖುಷಿಗೆ ಮುಖ್ಯ ಅವರೇ ಆದ್ರೂ ಎಂದೂ ಬೆಳಕಿಗೆ ಬಾರದ ಎಲೆಮರೆಯ ಕಾಯಿ. ಅಮ್ಮನೇ ನಮ್ಮನ್ನು ಹೆತ್ತಿದ್ದರೂ ಅಮ್ಮನೊಂದಿಗಿನ ನಮ್ಮಗಳ ಉಸಿರಿಗೆ ಉಸಿರಾಗುವ ಉದಾತ್ತ ಜೀವಿ. ಅಮ್ಮನನ್ನೇ ಮುಂಚೂಣಿಯಲ್ಲಿಟ್ಟು ಕಾಣದ ಕೈಯಾಗಿ ಕೈಂಕರ್ಯ ಮಾಡುವ ಕಾಯಕ ಯೋಗಿ. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಎಂದು ಹಾಡಿನ ಮೂಲಕ ಕರೆಯೋಣವೆಂದರೆ ಕಾಲನ ಕರೆಗೆ ಓಗೊಟ್ಟು ಅವರಿಲ್ಲದೆ ಪಂಚವರ್ಷಗಳೇ ಗತಿಸಿವೆ. ಆದರೂ ಪ್ರೀತಿ ಶಕ್ತಿ ಅಮ್ಮನ ಮೊಗದಲ್ಲೇ ಅಪ್ಪನ ಇರುವಿಕೆಯ ಕಾಣುತ್ತಿರುವೆ. ಅಪ್ಪ ನೀನೆಂದು ನನ್ನೊಳಗೆ ಚಿರನೂತನ, ದೂರದಿಂದಲೇ ನೀಡುತ್ತಿರುವೆ ನಮಗೆ ಚೇತನ. ನಿನಗೆ ಕೋಟಿ ಕೋಟಿ ಪ್ರಣಾಮ. ಧನ್ಯವಾದಗಳು. ಕನ್ನಡ ಸಾಹಿತ್ಯದ ಅಪರಿಮಿತ ಸಾಹಿತ್ಯ ಶಕ್ತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕೂಡ ಒಬ್ರು. ಅವರ ಸವಿ ನೆನಪಿಗಾಗಿ ನಾನು ಬರೆದ ಕವನ ಇದೀಗ ಪ್ರಸ್ತುತಪಡಿಸ್ತೇನೆ. ಕವನದ ಶೀರ್ಷಿಕೆ ಬೆಂದ ಬಂಗಾರ. ಅಂಬಿಕೆಯ ತನಯ ಮೂರ್ತಿ ದತ್ತಾತ್ರೇಯ ವರವೇ ಸ್ಫೂರ್ತಿ. ಬಾಳಲೆ ಒಲವ ತುಂಬಿ ಬರಹದ ಬೆಳಕ ನಂಬಿ ಆಗಿಹ ಶಬ್ದಗಾರುಡಿಗ ಹೊತ್ತು ಸಾಗಿದ ನೋವ ನೊಗ. ನಾಲ್ಕು ತಂತಿಯ ನವಿರಾಗಿ ಮೀಟಿ ಪದದಿ ಸ್ಪರ್ಶಿಸುತ್ತಿದೆ ಮನಕ್ಕೆ ಭಾವದೀಟಿ. ಮನದ ಹೊಲವ ಹದದಿ ಹರಗಿ ಗೀತ ಚೈತನ್ಯದ ಕಾಳ ಬಿತ್ತಿ ಬಗೆ ಬಗೆಯ ಬೆಳಗ ಕಂಡು ನಮ್ಮ ಬಗೆಗೆ ಲಕ್ಕೆ ಹಾಕಿ ಪ್ರಶಸ್ತಿಗಳ ಗರಿ ಮಣಿ ಮುಕುಟ ನಾದಲೀಲೆಯ ಲಾಲಿತ್ಯ ರಸದೂಟ. ಕಾವ್ಯದೆಳೆಯಲ್ಲೇ ಬರಸೆಳೆದು ಮೆಲ್ಲಗೆ ಮೇರು ಪರ್ವತದಂತೆ ಬೆಳೆದವ. ಬದುಕು ಮಾಯೆಯ ಮಾಟದ ಸಾಹಿತ್ಯ, ಸತಿಯೇ ಸಖಿ ಎನ್ನುವ ಸಾಂಗತ್ಯ. ಆಡುತ್ತಲೇ ಜವಾರಿ ಪದಗಳ ಆಟ, ಅವರದು ಭವಿತವ್ಯದ ಮುನ್ನೋಟ. ಸದ್ದಿಲ್ಲದೆ ಸಾಧನೆಯ ಗೈದ ಸಾಧನಾ ಕೇರಿಯ ಸಾರ್ಥಕ್ಯದರಸು, ಮನದ ಭಿತ್ತಿಯಲ್ಲಿ ಅಚ್ಚೊತ್ತಿದ ಚಿತ್ತಾರ, ಬೆಂದ ಬಂಗಾರ ಬೇಂದ್ರೆ ಮಾಸ್ತರ. ಧನ್ಯವಾದಗಳು. ಮುಂದಿನ ಕವನ ಹೆತ್ತಮ್ಮನ ಮಹತ್ತು. ನವಮಾಸ ಹೊತ್ತು ಹಸುಗೂಸ ಹೆತ್ತು ಹೆಣ್ಣೆಂದು ಒಮ್ಮೆ ಅತ್ತು, ಯಾರಿಂದಲೂ ಆಗದಂತೆ ನನಗೆ ಕುತ್ತು. ಸದಾ ಕಂಕುಳಲ್ಲೇ ಹೊತ್ತು ತನಗಿಲ್ಲದಿದ್ದರೂ ಊಟ ಒಪ್ಪತ್ತು. ನನಗಂತೂ ಹೊತ್ತೊತ್ತಿಗೆ ತಿನಿಸುತ್ತ ತುತ್ತು, ನಾ ಅತ್ತಾಗ ನೀಡುತ್ತ ಮುತ್ತು. ಹರೆಯದಲ್ಲಿ ತೊಡಿಸಿ ನನಗೆ ನತ್ತು, ಬಾಳಿಗೆ ನೀಡಿದಳು ಗಮ್ಮತ್ತು. ಅವಳಿಗೀಗ ಭರಪೂರ್ಣ 60, ಅವಳೆಂದರೆ ಮನೆಗೆ ಗದ್ದಿ ಕಮ್ಮತ್ತು. ಹೆಣ್ಣಿಗೆ ಹೆತ್ತಮ್ಮನೆಂದರೆ ಮಹತ್ತು. ಧನ್ಯವಾದ. ಮತ್ತೊಂದು ಕವನದ ಶೀರ್ಷಿಕೆ ಸಲಿಲ ಸಮರ. ವಿಶ್ವ ಜಲ ದಿನದ ಪ್ರಯುಕ್ತ ರಚನೆಯಾಗಿತ್ತು. ಮನವಿಟ್ಟು ಕೇಳು ಮಹಾಮನುಜನೆ, ಮರೆತಿರುವೆಯಲ್ಲ ಒಂದು ಯೋಜನೆಯ. ಮಾಡುತ್ತಿಲ್ಲವಲ್ಲ ಚೂರು ನೀ ಯೋಚನೆಯ. ಜಲದ ವರತೆಯ ಕಂಡೊಡನೆ ಹೀರುವ ಮನ, ಅದನ್ನುಳಿಸಲು ಮಾಡಬೇಕಿದೆ ಮನನ. ಜಲವು ಧಾರೆಯಾಗಿ ಹೊಮ್ಮಬೇಕು, ಬಿದ್ದ ನೀರು ಇಂಗಿ ಜಿನುಗಬೇಕು. ಈ ಜೀವ ಜಲಕ್ಕೆ ಕಟ್ಟಲಾಗದು ಯಾವ ಬೆಲೆ, ಅರಿತರೆ ಅಲ್ಲೇ ಇಹುದು ನಮಗೆ ನೆಲೆ. ನೆಟ್ಟು ಅಲ್ಲಲ್ಲಿ ಗಿಡ, ಬೆಳೆಸಿ ಅಲ್ಲೆಲ್ಲ ಮರ. ಭವಿತವ್ಯದಲ್ಲಿ ನಡೆಯುವುದು ಬೇಡ ಸಲಿಲ ಸಮರ. ಮನೆಯ ಮಹಡಿಯಲ್ಲಿ ಮಾಡೋಣ ಮಳೆ ಕೊಯ್ಲು, ಬೇಸಗೆಯಲ್ಲಿ ಬೇಡ ಒದ್ದಾಟದ ಸುಯ್ಲು. ಹನಿ ಹನಿ ಜಲಕ್ಕೂ ನಾವು ಪಟ್ಟರೆ ತತ್ವಾರ, ನಾಳಿನ ನಮ್ಮ ಜೀವನ ಆದೀತು ಬಲು ಭಾರ.
ಜಲ ಉಳಿಸಿ ಬಳಸಿ ಬೆಳೆದರೆ ಬೆಳೆ, ಜಲ ಉಳಿಸಿ ಬಳಸಿ ಬೆಳೆದರೆ ಬೆಳೆ, ಆಗ ತೃಪ್ತವಾಗಿ ಕಂಗೊಳಿಸುವುದು ಇಳೆ. ಅಂತರ್ಜಲ ಉಳಿಸುವತ್ತ ನೀ ಮುನ್ನುಗ್ಗು, ಆಗ ಎಲ್ಲೆಲ್ಲೂ ನೀರ ನೋಡಿ ನಿನಗೇ ಹಿಗ್ಗು. ಜೀವಕ್ಕೆ ಚೈತನ್ಯವಾದ ಈ ಸವಿ ದ್ರವ, ಉಳಿಸು ಎಂದಿಗೂ ನಿನಗಾಗದು ಉಪದ್ರವ. ಭವಿತವ್ಯದ ಭದ್ರತೆಗೆ ಜಲವನ್ನುಳಿಸಲು ಕಂಕಣಬದ್ಧರಾಗೋಣ. ನಾಳಿನ ನೆಮ್ಮದಿಯ ದಿನಗಳಿಗೆ ಮುನ್ನುಡಿ ಬರೆಯೋಣ. ಕ್ಷಣ ಕ್ಷಣಕ್ಕೂ ನಾವೇ ಅರಿಯುವ ಜಲ ಸಂರಕ್ಷಣೆಯ ಮಹತ್ವ, ಆಗ ತಿಳಿಯುವುದು ನಮಗೆ ಸಲಿಲದ ಸವಿ ಸತ್ವ. ಧನ್ಯವಾದಗಳು. ಮುಂದಿನ ಕವನ ಭ್ರೂಣ ಹತ್ಯೆಯ ಕುರಿತಾಗಿ, ಹೆಣ್ಣು ಈ ಭೂಮಿಲಿದ್ರೆ ಅದೆಷ್ಟು ಶಕ್ತಿ ಅನ್ನೋ ಮಹತ್ತನ್ನ ತಿಳಿಸುವಂತ ಕವನ. ಕವನದ ಶೀರ್ಷಿಕೆ ಅವಳಿರಲಿ ಈ ಇಳೆಯಲಿ. ಸರ್ವರೂ ಇರುವ ಈ ಸಮಾಜದಲ್ಲಿ, ಸರ್ವರೂ ಇರುವ ಈ ಸಮಾಜದಲ್ಲಿ ಹುಟ್ಟಿದ ಈ ಜೀವವು ತಾಯಿಯಾಗಿ ಒಪ್ಪಿಗೆ, ಸತಿಯಾಗಿ ಅಪ್ಪುಗೆ, ಅಕ್ಕ ತಂಗಿಯಾಗಿ ಒಟ್ಟಿಗೆ ಬಾಳುತ್ತಿಹುದು ಸದ್ದಿಲ್ಲದೆ ನಮ್ಮೊಂದಿಗೆ. ಆದರೆ ಮಗಳಾಗಿ ಬಂದರೆ ಮೌನವ ತಾಳುವಿರಿ, ನಿರಾಕರಿಸಲು ಹವಣಿಸುವಿರಿ. ಅದು ನಮ್ಮ ಪ್ರೀತಿಯ ಪ್ರತಿರೂಪವೇ ತಾನೆ. ಏನೆಲ್ಲ ಇರುವ ಈ ಭುವಿಯಲ್ಲಿ ಅವಳು ಇರಲಿ ಬಿಡಿ, ಬೆಳೆಯಲಿ, ಬದುಕಲಿ. ಮುಂದೆ ಯಾರಿಗೋ ತಾಯಿ ಹೆಂಡತಿ ಆಗುವುದಂತೂ ದಿಟವೇ ತಾನೆ. ಗರ್ಭದಲ್ಲೇ ಚಿವುಟುವ ಗರ್ವವು ಬೇಡ, ಅವಳ ಹುಟ್ಟನ್ನು ಕಸಿಯುವ ಹಕ್ಕು ನಮಗಿಲ್ಲ ನೋಡ. ಅಪರಿಮಿತ ದುಃಖವನ್ನುಂಡರು ಸುಖದ ನಗೆಯ ಚೆಲ್ಲುವಳು, ಎಷ್ಟೋ ಕ್ಲಿಷ್ಟ ಸಮಸ್ಯೆಗಳಿಗೆ ಪರಿಹಾರದ ವೇದಿಕೆ ಅವಳು. ಸಂಸಾರ ಸಂಸ್ಕಾರ ಅರಿತಿರುವ ಅನುಭಾವಿ, ಮನದ ಭಾವನೆಗಳನ್ನು ಕಣ್ಣಲ್ಲೇ ಹೊರಹಾಕುವ ಕವಿ. ಅವಳು ಮಳೆ ನಿಂತು ಹೋದ ಮೇಲೆ ತೊಟ್ಟಿಕ್ಕುವ ಹನಿಯಂತೆ, ಕತ್ತಲ ಮನೆ ಮನ ಬೆಳಗುವ ದೇದೀಪ್ಯಮಾನ ಹಣತೆ. ಅರಿವಿದ್ದು ಪ್ರತಿಷ್ಠೆಗೆ ನೀ ಕಳೆದುಕೊಂಡರೆ, ಅರಿವಿದ್ದು ಪ್ರತಿಷ್ಠೆಗೆ ನೀ ಕಳೆದುಕೊಂಡರೆ, ಅವಳಿಗಾಗಿ ಹುಡುಕಾಡುವ ಕಾಲ ಬರುವುದು ಜೋಕೆ, ಅವಳಿಗಾಗಿ ಹುಡುಕಾಡುವ ಕಾಲ ಬರುವುದು ಜೋಕೆ. ಅರಿತುಕೋ ನೀ ಅವಳಿದ್ದರೆ ಸಾಗುವುದು ಬಾಳ ನೌಕೆ. ಅರಿತುಕೋ ನೀ ಅವಳಿದ್ದರೆ ಸಾಗುವುದು ಬಾಳ ನೌಕೆ. ಧನ್ಯವಾದಗಳು. ಮುಂದಿನ ಕವನ ಶ್ರಾವಣ ಮಾಸದ ಕುರಿತಾಗಿ. ಕವನದ ಶೀರ್ಷಿಕೆ ಶ್ರಾವಣ ಶ್ರವಣ. ಶ್ರಾವಣ ಮಾಸದ ಸವಿಗುಟ್ಟು ಶ್ರವಣಗೊಟ್ಟು ಕೇಳಿ ಇನ್ನಷ್ಟು. ಮಾಸಗಳ ಅಧಿಪತಿಯಾಗಿ ಶ್ರವಣ ನಕ್ಷತ್ರದಿ ಆರಂಭಗೊಂಡು ಮಂಗಳಕರ ಮಳೆಯ ಇಳೆಗೆ ತರಿಸಿ ತಂಪನೀಯುತ್ತ ಉನ್ನತ ಫಲವ ನೀಡಿ ಶರವೇಗದಿ ಬಂದಿಹುದು ಈ ಶ್ರಾವಣ. ವಿಚಾರ ಅರಿತರೆ ಮನವಾಗುವುದು ಹೂರಣ. ಈ ಮಾಸದಿ ಬರುವ ಪೌರ್ಣಿಮೆಯು ವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣದ ದಿನವಾಗಿ ಶುಭ ಕಾರ್ಯಗಳಿಗೆಲ್ಲ ನವ ಮುನ್ನುಡಿ ತರುಲತೆಗಳು ಹೊಸತಿನತ್ತ ಮುಖ ಮಾಡಿ. ಕುಸುಮಗಳರಳಿವೆ ಹಸನ್ಮುಖ ಭಾವದಿ, ಹೊಂಬಿಸಿಲು ಹೊರಸೂಸಿ ಹೊಂಬಣ್ಣವ. ಗುಡಿಗಳಲ್ಲಿ ಘಂಟಾನಾದದ ಆಲಾಪನ ಭಕುತರ ಮನದಿ ಮೂಡಿಸುತ್ತಿದೆ ಮಂದಹಾಸ. ಶ್ರಾವಣದ ಸಂಭ್ರಮದಲ್ಲಿ ಈ ಇಳೆ ತವರ ಹಾದಿಯ ನೋಡುತ್ತಿಹಳು ಹೆಂಗಳೆ. ಈ ಮಾಸ ವರಮಹಾಲಕ್ಷ್ಮಿಯ ಕರೆತರುತ್ತ ಮಂಗಳ ಗೌರಿಯ ಮನೆ ಮನದುಂಬಿಸಿ, ನಾಗಪಂಚಮಿಗೆ ತಣ್ಣನೆಯ ತನಿಯರೆಯಲು ಭ್ರಾತೃತ್ವದ ಸಂಕೇತಕ್ಕೆ ರಕ್ಷಾಬಂಧನವಾಗಿ, ಗೋಕುಲಾಷ್ಟಮಿಯ ಕೊಳಲ ನಾದವ ಸ್ಮರಿಸುತ್ತ ಶ್ರವಣದಲ್ಲಿ ಆಲಿಸುವುದೇ ಶ್ರಾವಣ. ಧನ್ಯವಾದಗಳು.